ಮಂಡ್ಯದಲ್ಲಿ ಒಕ್ಕಲಿಗ ವಾರ್ ಮುಂದುವರೆದಿದೆ. ಜೆಡಿಎಸ್ ನಾಯಕರ ಸವಾಲ್ಗೆ ಚಲುವರಾಯಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯವರು ಅವರ ಕಾಲ್ ಕೆಳಗಿದ್ದಾರಂತೆ. ನಾನವರ ಮುಂದೆ ತುಂಬಾ ಜುಜುಬಿಯಂತೆ. ದೇವೇಗೌಡರು ಒಕ್ಕಲಿಗರ ಚಕ್ರವರ್ತಿ ಅನ್ನೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಈ ನಾಯಕರ ಸ್ಥಿತಿ ಏನು ಅಂತ ಹೇಳಿ ನೋಡ್ಕೊಂಡಿದ್ದಾರಾ? ಸಿಎಸ್ ಪುಟ್ಟರಾಜು ಸುರೇಶ್ ಗೌಡ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ನಾವು ರಾಜಕಾರಣಕ್ಕೆ ಮಠವನ್ನ ಎಳೆದು ತರುವುದಿಲ್ಲ. ಜೆಡಿಎಸ್ ನಾಯಕರ ಆಣೆ ಪ್ರಮಾಣ ಸವಾಲನ್ನ ಸ್ವೀಕರಿಸುವಂತಹ ಶಕ್ತಿ ಕೂಡ ನನಗಿಲ್ಲ. ನನಗಿಂತ ಪುಟ್ಟರಾಜು ದೊಡ್ಡವರು. ಜಿಲ್ಲೆಯ ಬಗ್ಗೆ ಅವರಿಗೆ ಎಲ್ಲ ಗೊತ್ತಿದೆ. ನಾವು ಜುಜುಬಿ ನಾಯಕರು ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ ಚಲುವರಾಯಸ್ವಾಮಿ. ಮಠನ ರಾಜಕೀಯಕ್ಕೆ ಎಳೆಯೋದು ಭಾಳ ಬೇಡ ಅಂತ ಅನ್ಸ್ಕೊಂಡಿರೋದ್ರಿಂದ ಪಾಪ ಅವ್ರು ಯಾವಾಗಲೂ ಸವಾಲಾಗ್ತಾರೆ. ಅವ್ರಿಗೆ ಅವರಷ್ಟು ಸವಾಲು ಹಾಕೋಷ್ಟು ಶಕ್ತಿ ನನಗಿಲ್ಲ. ಪಾಪ ಅದಪ್ಪ ಅವ್ರು ಆಣೆನೂ ಮಾಡ್ತೀನಿ ಅಂತಾರೆ, ಸವಾಲು ಹಾಕ್ತಾರೆ, ತೊಡೆನೂ ತಡ್ತಾರೆ, ಕುಸ್ತಿನೂ ಆಡ್ತಾರೆ ಬೇಕಾದ್ರೆ ನನ್ನ ಮೇಲೆ. ನನಗೆ ಆಸಕ್ತಿ ಇಲ್ಲ ಕಣಪ್ಪ. ಕೇಂದ್ರದ ಬ್ಯೂರೋಗೆ ಹೇಳ್ಬೇಕಾಗಿತ್ತೆ ನನಗೆ ರಕ್ಷಣೆ ಕೊಡಿ ಅಂತ. ಪುಟ್ಟರಾಜು ಅವರು ಮನ್ಸು ಪಟ್ಟರೆ ನಾನು ನಿಮ್ಮ ಬಸವರಾಜ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ. ಅವರು ಸ್ಟ್ರಾಂಗ್ ಇದ್ದಾರೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಅವ್ರು ತುಂಬ ಪ್ರಭಾವ ಇದೆ, ವೈಯಕ್ತಿಕವಾಗಿ ರಾಜಕೀಯವಾಗಿ ಎಲ್ಲ ಥರದಲ್ಲೂ ತುಂಬ ಪ್ರಭಾವ ಇದೆ. ಅಂದರೆ ನಾನು ಅಷ್ಟು ಸುಲಭವಾಗಿ ಅಲ್ಲೆಗೆಳೆಯಲ್ಲ. ನಾನು ಅಷ್ಟೊಂದು ಸವಾಲು ಸ್ವೀಕರಿಸೋ ಮಾಡೋ ಶಕ್ತಿ ಇಲ್ಲ ಅವರು. ನಾನು ಅವ್ರ ಸವಾಲನ್ನ ಸ್ವೀಕಾರ ಮಾಡೋಕ್ಕಾಗಲಿ ಅವ್ರ ಎದುರುಗಡೆ ನಿಲ್ಲೋ ಶಕ್ತಿನಲ್ಲಿ ನನಗಿಲ್ಲ. ನಾನು ಜನರ ಮಧ್ಯೆ ಹೋಗ್ತೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರೆ, ತೀರ್ಮಾನ ತಗೋತೀನಿ. ಪಾಪ ಅವ್ರು ಭಾಳ ದೊಡ್ಡವರು, ನನಗಿಂತ ಎಲ್ಲವೂ ಗೊತ್ತು ಜಿಲ್ಲೆಯಲ್ಲಿ. ಈ ಜಿಲ್ಲೆಗೆ ಭಾಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಸಾಹೇಬರು ಪುಟ್ಟರಾಜ್ ಸಾಹೇಬರು ಕೊಟ್ಟವ್ರೆ. 94ರಿಂದ 99 ಇವರಿದ್ರಂಥ ಶಾಸಕರು, ನಾನಿದ್ದಂತೆ. 99ರಿಂದ 2004 ನಾನಾ ಶಾಸಕ, ಇವರ ಶಾಸಕ. 99 ನಾನು ಹೆಂಗೆ ಎಂಟ್ರಿ ಆದೆ ಅಂತ ಗೊತ್ತಾ ಕೇಳಿ, ಅವ್ರಿಗೆ ಗೊತ್ತಲ್ಲ. ಜೊತೆಲಿ 94ರಿಂದ 99 ಇಬ್ಬರು ಜೊತೆಲೇ ಇದ್ದ ಜಿಲ್ಲಾ ಪಂಚಾಯತಿ. ಅವರು 99 ಚುನಾವಣೆ ನಿಂತಿದ್ದರು. ಸೊ ನಾನು ನಿಂತಿದ್ದೆ. 99ರಲ್ಲಿ ನಾನು ಗೆದ್ದೆ, ಅವ್ರು ಸೋತರು. ಈ ಜಿಲ್ಲೆ ಪರಿಸ್ಥಿತಿ ಏನಿತ್ತು, ಸೊ 2004ರವರೆಗೂ ಈ ಜಿಲ್ಲೆ ಯಾವ ರೀತಿ ಆಯಿತು ಅಂತ ಅವ್ರಿಗೆಲ್ಲ ಗೊತ್ತಿದೆ. ಈಗ ಅವ್ರು ಹೇಳಲೇಬೇಕಲ್ವಾ, ಟಿಕೆಟ್ ಬೇರೆ ಕೊಟ್ಟಿಲ್ಲ. ನಿಮಗೆ ಎಲ್ಲ ಗೊತ್ತಿದೆ ಯಾವ್ಯಾವ ವಿಚಾರ ಏನೇನು ನಡೀತಿದೆ ಅಂತ. ನಾನು ಯಾವಾಗಿದ್ದೆ, ಯಾವಾಗ ಬಂದ ಮೇಲೆ ಏನಾಯಿತು, ಇದ್ದಾಗ ಏನಾಯಿತು ಅನ್ನೋದ್ರ ಬಗ್ಗೆ ನಾನೇನು ಮುಚ್ಚುಮರೆ ಏನಿಲ್ಲ, ಎಲ್ಲವೂ ಗೊತ್ತಿದೆ. ಮಠದ ವಿಚಾರನ ರಾಜಕೀಯವಾಗಿ ಹಿಡಿಯೋದು ಬೇಡ. ನಮ್ಮಲ್ಲಿ ಹಳೆ ಮೈಸೂರಿನಲ್ಲಿ ಅನೇಕ ಮಠಗಳಿದೆ. ನಾವೆಲ್ಲ ಆಫ್ಟರ್ ಆಲ್ ಜುಜುಬಿಗಳು. ಅಂದರೆ ನಮ್ಮ ಮಂಡ್ಯದವರು ಇವ್ರ